ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಸೆಬಿಯಿಂದ ಬಂದಿರುವಂತಹ ಒಂದು ಬ್ರೇಕಿಂಗ್ ನ್ಯೂಸ್ ನ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಖಂಡಿತ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಸುದ್ದಿ, ಜೊತೆಗೆ ಸ್ವಲ್ಪ ಕನ್ಸರ್ನಿಂಗ್ ಕೂಡ ಹೌದು ಪ್ರತಿಯೊಬ್ಬ ಇನ್ವೆಸ್ಟರ್ಗೂ ಕೂಡ. ಇದು ಏನ್ ಸುದ್ದಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮುಂದುವರೆ ಮುಂಚೆ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಇನ್ ಕೇಸ್ ಯಾವ್ದಾದ್ರು ಶೇರ್ ಗಳನ್ನ ಮೆನ್ಷನ್ ಮಾಡಿದ್ರೆ ಆ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಈ ಸುದ್ದಿ ಬಂದು ನಿಫ್ಟಿ 50ಗೆ ಸಂಬಂಧಪಟ್ಟಂತೆ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನಿಫ್ಟಿ 50ಯಲ್ಲಿ 50 ಶೇರ್ಗಳಿರುತ್ತವೆ. ಇದರಲ್ಲಿ ಎಲ್ಲ ಸೆಕ್ಟರ್ ನ ಶೇರ್ಗಳು ಕೂಡ ಇರುತ್ತೆ. ಸ್ಪೆಸಿಫಿಕಲಿ ಬ್ಯಾಂಕಿಂಗ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ಅದರಲ್ಲೂ ಸೆಬಿಯಿಂದ ಬಂದಿರುವಂತಹ ಸುದ್ದಿ. ಜೊತೆಗೆ ಈ ಸುದ್ದಿ ಏನಿದೆ, ಸ್ಟಾಕ್ ಪ್ರೈಸ್ ಮ್ಯಾನಿಪ್ಯುಲೇಷನ್ ಗೆ ಸಂಬಂಧಪಟ್ಟಂತೆ. ಸ್ಟಾಕ್ ಪ್ರೈಸ್ ಅನ್ನ ತಮಗೆ ಬೇಕಾದಂತೆ ಮೂವ್ ಮಾಡುವಂತ ಕೆಲಸವನ್ನ ಮಾಡುವ ಸುದ್ದಿ ಬಗ್ಗೆ ನಾವು ಎಷ್ಟು ದಿನ ಅಂದ್ಕೊಳ್ತಿದ್ವಿ. ಎಸ್ಪೆಷಲಿ ಲಾರ್ಜ್ ಕ್ಯಾಪ್ ಅಥವಾ ನಿಫ್ಟಿ 50ಯಲ್ಲಿರುವಂತಹ ಸ್ಟಾಕ್ ಗಳ ಪ್ರೈಸ್ ಅನ್ನ ಮೂವ್ ಮಾಡೋದಕ್ಕೆ ಸಾಧ್ಯ ಇಲ್ಲ, ಯಾಕಂತಂದ್ರೆ ಲಿಕ್ವಿಡಿಟಿ ಜಾಸ್ತಿ ಇರುತ್ತೆ, ತುಂಬಾ ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಇರ್ತಾರೆ ಅಂತ. ಬಟ್ ಈಗ ಬರ್ತಿರುವಂತಹ ಸುದ್ದಿಯನ್ನ ನೋಡಿದ್ರೆ ಬಿಗ್ ಪ್ಲೇಯರ್ಸ್ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ರೀತಿಯಲ್ಲಿ ಇದೆ. ಇದು ಹಾಗಂತ ಇನ್ವೆಸ್ಟರ್ಸ್ ಮಾರ್ಕೆಟ್ ಇಂದ ದೂರ ಹೋಗ್ಬೇಕು ಅಂತ ಏನಲ್ಲ, ಬಟ್ ಶಾರ್ಟ್ ಟರ್ಮ್ ಅಲ್ಲಿ ಹಾಗೂ ಎಸ್ಪೆಷಲಿ ಟ್ರೇಡರ್ಸ್ ಗೆ ಹೇಗೆ ಬೇಕಾದ್ರೂ ಮಣ್ಣು ಮುಕ್ಕಿಸಬಹುದು ಬಿಗ್ ಪ್ಲೇಯರ್ಸ್ ಅನ್ನೋದನ್ನ ಇದು ತೋರಿಸ್ತಾ ಇದೆ. ಹಾಗಾಗಿನೇ ನಾನು ಯಾವಾಗ್ಲೂ ಹೇಳೋದು, ನಾನೇ ಅಂತಲ್ಲ, ನೀವು ಯಾವುದೇ ಒಬ್ಬ ದೊಡ್ಡ ಇನ್ವೆಸ್ಟರ್ ಎಕ್ಸಾಂಪಲ್ ತಗೊಳ್ಳಿ, ಅವರೆಲ್ಲರೂ ಕೂಡ ಹೇಳೋದು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿ ಅಂತ. ಟ್ರೇಡಿಂಗ್ ಗೆ ಹೋದ್ರೆ ಬಿಗ್ ಪ್ಲೇಯರ್ಸ್ ನಮ್ಮನ್ನ ನುಂಗಾಕ್ಬಿಡ್ತಾರೆ. ಇದು ಪ್ರಾಕ್ಟಿಕಲ್ ಆಗಿ ನಮ್ಗೆ ಈ ರಿಪೋರ್ಟ್ ತೋರಿಸ್ತಾ ಇದೆ. ನೋಡೋಣ, ಆ ಸುದ್ದಿಯ ಬಗ್ಗೆ ತಿಳ್ಕೊಳ್ಳೋಣ. ನೋಡಬಹುದು, ಸೆಬಿ ಪ್ರೋಬ್ಸ್ ಜೇನ್ ಸ್ಟ್ರೀಟ್ಸ್ F&O ಟ್ರೇಡ್ಸ್ ಓವರ್ 3 years ರಿಪೋರ್ಟ್. ಜೇನ್ ಸ್ಟ್ರೀಟ್ ಅನ್ನೋಂತ ಒಂದು ಫರ್ಮ್ ನ F&O ಟ್ರೇಡ್ಸ್ ನ ಸೆಬಿ ಪ್ರೋಬ್ ಮಾಡ್ತಿದೆ, ಅಂದ್ರೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಅನ್ನೋಂತ ರಿಪೋರ್ಟ್ ಬಂದಿದೆ ಇವತ್ತು. ಅದರಲ್ಲೂ ಲಾಸ್ಟ್ 3 years F&O ಟ್ರೇಡ್ಸ್ ಅನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದೆ ಅಂತ. ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ. ಸೆಬಿ ಏನು ಅಫಿಷಿಯಲ್ ಅನೌನ್ಸ್ಮೆಂಟ್ ಅನ್ನ ಮಾಡಿಲ್ಲ, ಬಟ್ ರಿಪೋರ್ಟ್ಸ್ ಮೂಲಕ ಬಂದ್ರು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಸುದ್ದಿ. ಹಾಗಾದ್ರೆ ಈ ಜೇನ್ ಸ್ಟ್ರೀಟ್ ಅನ್ನುವಂತ ಕಂಪನಿ ಅಥವಾ ಫರ್ಮ್ ಯಾವುದು ಅದನ್ನ ನೋಡೋದಾದ್ರೆ ಇಲ್ಲಿ ನೋಡಬಹುದು, ಮಾರ್ಕೆಟ್ ರೆಗ್ಯುಲೇಟರ್ ಸೆಬಿ ಈಸ್ ಇನ್ವೆಸ್ಟಿಗೇಟಿಂಗ್ Jane Street's derivative trades stretching back 3 years to check if one of the world's largest quant trading firm intended to manipulate the country's benchmark stock indexes. According to 2 sources with direct knowledge of the matter said. ಈ Jane Street ನಮ್ಮ ದೇಶದ ಬೆಂಚ್ ಮಾರ್ಕ್ ಇಂಡೆಕ್ಸ್ ಏನಿದೆ ಅದರಲ್ಲಿ ಪ್ರೈಸ್ ಮ್ಯಾನಿಪ್ಯುಲೇಟ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ಯಾ ಅನ್ನೋಂತ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಅದರಲ್ಲೂ ನೋಡಬಹುದು, ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಕ್ವಾಂಟ್ ಟ್ರೇಡಿಂಗ್ ಫರ್ಮ್. ಅಂದ್ರೆ ಇದು ಮ್ಯಾಥಮೆಟಿಕಲ್ ಮಾಡೆಲ್ಸ್ ಹಾಗೂ ಆಲ್ಗರಿದಮ್ ಅನ್ನ ಬಳಸಿ ಮಾಡುವಂತ ಟ್ರೇಡಿಂಗ್. ಪ್ರಪಂಚದ ದೊಡ್ಡ ಕ್ವಾಂಟ್ ಟ್ರೇಡಿಂಗ್ ಕಂಪನಿ ಇದು. ಈ ಕಂಪನಿ ಈ ರೀತಿಯ ಪ್ರಯತ್ನವನ್ನ ಮಾಡಿದ್ಯಾ ಅನ್ನೋದ್ರ ಬಗ್ಗೆ ಎನ್ಕ್ವೈರೀಸ್ ಸ್ಟಾರ್ಟ್ ಆಗಿದೆ ಅನ್ನುವಂತ ಸುದ್ದಿ ಬರ್ತಾ ಇದೆ. ಅದರಲ್ಲೂ 2 ಸೋರ್ಸಸ್ ಅನ್ನ ಕೋಟ್ ಮಾಡಿ ಮನಿ ಕಂಟ್ರೋಲ್ ಈ ವರದಿಯನ್ನ ಮಾಡಿದೆ. ಹಾಗಾದ್ರೆ ಜೇನ್ ಸ್ಟ್ರೀಟ್ ಅನ್ನೋ ಕಂಪನಿ ಯಾವುದು? ಇಲ್ಲಿ ನೋಡಬಹುದು, ಜೇನ್ ಸ್ಟ್ರೀಟ್ ಸಿಂಗಪುರ್ PTE ಅಂಡ್ JSI ಇನ್ವೆಸ್ಟ್ಮೆಂಟ್ಸ್. ಸಿಂಗಪುರ್ ನ ಒಂದು ಕಂಪನಿ ಇದು ಈ ಜೇನ್ ಸ್ಟ್ರೀಟ್. ಈ ಜೇನ್ ಸ್ಟ್ರೀಟ್ ನ ಇಂಡಿಯಾ ಯೂನಿಟ್ ನೋಡಬಹುದು JSI ಇನ್ವೆಸ್ಟ್ಮೆಂಟ್. ಈ ಕಂಪನಿಯ ಆಲ್ಗರಿದಮ್ ಅಥವಾ ಆಲ್ಗರಿದಮಿಕ್ ಟ್ರೇಡಿಂಗ್ ಸ್ಟ್ರಾಟಜೀಸ್ ಏನಿದೆ ಅದನ್ನ ಸ್ಟಡಿ ಮಾಡ್ಲಾಗ್ತಾ ಇದೆ ಈಗ. ಹಾಗಾದ್ರೆ ಯಾವ ರೀತಿ ಇವರು ಮ್ಯಾನಿಪ್ಯುಲೇಟ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ ಸ್ಟಾಕ್ ಪ್ರೈಸಸ್ ಅನ್ನ, ಅದರಲ್ಲೂ ಡಿರೈವೇಟಿವ್ಸ್ ಅಲ್ಲಿ ಹೇಗೆ ಮಾಡ್ಲಿಕ್ಕೆ ಸಾಧ್ಯ, ಇದನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದ್ರೆ ನಾವು ಇಷ್ಟು ದಿನ ಅಂದ್ಕೊಳ್ತಿದ್ವಿ ನಿಫ್ಟಿ 50ಯಲ್ಲಿರುವಂತಹ ಷೇರುಗಳು ಅಂತಂದ್ರೆ ಅವುಗಳನ್ನ ಮ್ಯಾನಿಪ್ಯುಲೇಟ್ ಮಾಡ್ಲಿಕ್ಕೆ ಕಷ್ಟ ಅಂತ. ಯಾಕೆಂದ್ರೆ ಹೆವಿ ವಾಲ್ಯೂಮ್ಸ್ ಇರುತ್ತೆ, ಒಬ್ರು ಸೆಲ್ ಮಾಡಿದ್ರೆ ಇನ್ನೊಬ್ರು ಬೈ ಮಾಡ್ತಾ ಇರ್ತಾರೆ. ಅಷ್ಟು ಈಸಿಯಾಗಿ ಮ್ಯಾನಿಪ್ಯುಲೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಎಲ್ಲರ ನಂಬಿಕೆ. ಅದೇ ಯಾವ್ದೋ ಒಂದು ಕಡಿಮೆ ವಾಲ್ಯೂಮ್ಸ್ ಇರುವಂತಹ ಸ್ಟಾಕ್ ಆದ್ರೆ ಸರ್ಕ್ಯೂಟ್ಸ್ ಅಲ್ಲಿ ಬೇಗ ಮೂವ್ ಮಾಡಬಹುದು. ಬಲ್ಕ್ ಆರ್ಡರ್ ಹಾಕಿದ್ವಿ ಅಂದ್ರೆ ಆಟೋಮೆಟಿಕ್ ಆಗಿ ಸರ್ಕ್ಯೂಟ್ ಗೆ ಶಿಫ್ಟ್ ಆಗ್ಬಿಡುತ್ತೆ. ಬಟ್ ಹೆವಿ ವಾಲ್ಯೂಮ್ಸ್ ಇರುವಂತಹ ಸ್ಟಾಕ್ ಗಳಲ್ಲಿ ನಮಗೆ ಬೇಕಾದಂತಹ ರೀತಿಯಲ್ಲಿ ಮೂವ್ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾದ್ರೆ ಇಲ್ಲಿ ಇವರು ಹೇಗೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ? ಇದು ರಿಪೋರ್ಟ್ಸ್ ಮೂಲಕ ಬರ್ತಾ ಇರುವಂತಹ ಸುದ್ದಿ, ಸೆಬಿಯಿಂದ ಬಂದಿರುವಂತ ಸುದ್ದಿ ಅಲ್ಲ, ಅಂದ್ರೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ಲ. ನೋಡಬಹುದು, algorithmic trading strategies in the National Stock Exchanges Index of top 50 stocks and its index of banking stocks. One of the sources said, ನಿಫ್ಟಿಯ 50 ಶೇರುಗಳಿದ್ದಾವೆ, ಅದರಲ್ಲಿ ಹಾಗೂ ಬ್ಯಾಂಕಿಂಗ್ ಇಂಡೆಕ್ಸ್ ಅಲ್ಲಿ ಈ ರೀತಿಯ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಹೇಳ್ತಾ ಇದೆ ರಿಪೋರ್ಟ್. ಹಾಗಾದ್ರೆ ಹೇಗೆ ಮಾಡಿದ್ರು ಇದನ್ನ, ಅಥವಾ ಮಾಡಿರುವಂತಹ ಚಾನ್ಸಸ್ ಹೇಗಿರ್ಬೋದು ಅಂತ ನೋಡಬಹುದು. The investigation is to establish whether there was a repeated pattern of taking outsized derivative positions in index constituents, particularly bank stocks, then trade in the index in the physical market to profit from its position, the source said. ಮೊದಲಿಗೆ ಡಿರೈವೇಟಿವ್ ಮಾರ್ಕೆಟ್ ಅಲ್ಲಿ ಔಟ್ಸೈಸ್ಡ್ ಪೊಸಿಷನ್ಸ್ ಅನ್ನ ತಗೊಳ್ಳೋದು, ಅದರಲ್ಲೂ ರಿಪೀಟೆಡ್ ಪೊಸಿಷನ್ಸ್ ಅನ್ನ ತಗೊಳ್ಳೋದು, ಎಸ್ಪೆಷಲಿ ಇಂಡೆಕ್ಸ್ ಕಾನ್ಸ್ಟಿಟ್ಯೂಯೆಂಟ್ಸ್ ಅಲ್ಲಿ, ಅದರಲ್ಲೂ ಪರ್ಟಿಕ್ಯುಲರ್ಲಿ
ಬ್ಯಾಂಕ್ ಸ್ಟಾಕ್ಸ್ ಅಂತಾರೆ. ನೀವು ಇಲ್ಲಿ ನೋಡಬಹುದು ಪರ್ಟಿಕ್ಯುಲರ್ಲಿ ಬ್ಯಾಂಕ್ ಸ್ಟಾಕ್ಸ್. ದೆನ್ ಟ್ರೇಡ್ ದ ಇಂಡೆಕ್ಸ್ ಇನ್ ದ ಫಿಸಿಕಲ್ ಮಾರ್ಕೆಟ್ ಟು ಪ್ರಾಫಿಟ್ ಫ್ರಮ್ ಇಟ್ಸ್ ಪೊಸಿಷನ್. ಅಂದ್ರೆ ಫಿಸಿಕಲ್ ಮಾರ್ಕೆಟ್ ಅಲ್ಲಿ ಅಥವಾ ಕ್ಯಾಶ್ ಮಾರ್ಕೆಟ್ ಅಲ್ಲಿ ಬಂದು ದೊಡ್ಡ ಮಟ್ಟದ ಸ್ಟೇಕ್ ಅನ್ನ ಆ ಪರ್ಟಿಕ್ಯುಲರ್ ಸ್ಟಾಕ್ ಅಲ್ಲಿ ತಗೊಳ್ಳೋದು. ಈ ರೀತಿಯಾಗಿ ಪ್ರಯತ್ನವನ್ನ ಮಾಡಿರ್ಬೋದು ಅಂತ ಹೇಳ್ತಾ ಇದೆ ಈ ರಿಪೋರ್ಟ್. ಇದು ತುಂಬಾ ಜನರಿಗೆ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ, ಬಟ್ ಡೋಂಟ್ ವರಿ, ನಾನು ಇದನ್ನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಒಂದು ಎಕ್ಸಾಂಪಲ್ ನ ಮೂಲಕ. ಫಾರ್ ಎಕ್ಸಾಂಪಲ್ ನೋಡಬಹುದು, ನೀವು ಒಂದು ಟ್ರೇಡಿಂಗ್ ಪೊಸಿಷನ್ ಅನ್ನ ತಗೊಳ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಬ್ಯಾಂಕ್ ಸ್ಟಾಕ್ ಮೇಲೆ ಹೋಗುತ್ತೆ ಅನ್ನೋ ಅಂತ ಎಕ್ಸ್ಪೆಕ್ಟೇಷನ್ ನಿಮ್ಮದು. ಮೊದಲಿಗೆ ಸ್ಟೆಪ್ 1 ಏನು ಅಂತಂದ್ರೆ ಫ್ಯೂಚರ್ಸ್ ಕಾಂಟ್ರಾಕ್ಟ್ಸ್ ಅಲ್ಲಿ ಬೈಯಿಂಗ್ ಮಾಡೋದು. ಸ್ಟಾಕ್ ಮೇಲೆ ಹೋಗುತ್ತೆ ಅಂತ ನೀವು ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಲಾಟ್ಸ್ ಅನ್ನ ಬೈ ಮಾಡೋದು ಮೊದಲ ಸ್ಟೆಪ್. ಹಾಗೆ ಎರಡನೇ ಸ್ಟೆಪ್ ಏನು ಅಂತಂದ್ರೆ ನೀವು ಕ್ಯಾಶ್ ಮಾರ್ಕೆಟ್ ಗೆ ಬಂದು ಅದೇ ಸ್ಟಾಕ್ ಅನ್ನ ಮಾರ್ಕೆಟ್ ಅಲ್ಲಿ ಅಂದ್ರೆ ಓಪನ್ ಮಾರ್ಕೆಟ್ ಅಲ್ಲಿ ಷೇರುಗಳನ್ನ ಬೈ ಮಾಡೋದು. ಮೊದಲಿಗೆ ಫ್ಯೂಚರ್ ಕಾಂಟ್ರಾಕ್ಟ್ಸ್ ಅನ್ನ ಬೈ ಮಾಡೋದು ಸ್ಟಾಕ್ ಮೇಲೆ ಹೋಗುತ್ತೆ ಅಂತ. ನಂತರ ಕ್ಯಾಶ್ ಸೆಗ್ಮೆಂಟ್ ಗೆ ಬಂದು ದೊಡ್ಡ ಮಟ್ಟದ ಕ್ವಾಂಟಿಟೀಸ್ ಅನ್ನ ಕ್ಯಾಶ್ ಸೆಗ್ಮೆಂಟ್ ಅಲ್ಲಿ ಬೈ ಮಾಡೋದು. ಅವಾಗ ಏನಾಗುತ್ತೆ, ಸ್ಟಾಕ್ ಮೇಲೆ ಹೋಗುತ್ತೆ. ಇನ್ ಕೇಸ್ ಸೆಲ್ಲರ್ಸ್ ಗಿಂತ ಬೈಯರ್ಸ್ ಜಾಸ್ತಿ ಇದ್ದಾರೆ ಅಂದ್ರೆ ಅಬ್ವಿಯಸ್ಲಿ ಸ್ಟಾಕ್ ಮೇಲೆ ಹೋಗುತ್ತೆ. ಅದರಲ್ಲೂ ಇಂಡೆಕ್ಸ್ ಲೆವೆಲ್ ಅಲ್ಲಿ ಈ ರೀತಿ ಆಟ ಆಡ್ಬೇಕು ಅಂತಂದ್ರೆ ನಿಮ್ಮ ಹತ್ರ ದೊಡ್ಡ ಮಟ್ಟದಲ್ಲಿ ಹಣ ಇರಬೇಕಾಗುತ್ತೆ. ಯಾಕಂದ್ರೆ ಸಾವಿರ ಲಕ್ಷದಲ್ಲಿ ಖಂಡಿತ ಆಗೋದಿಲ್ಲ, ಸಾವಿರಾರು ಕೋಟಿಗಳಲ್ಲೇ ಇರಬೇಕಾಗುತ್ತೆ. ಸೊ ಕ್ಯಾಶ್ ಸೆಗ್ಮೆಂಟ್ ಗೆ ಬಂದು ದೊಡ್ಡ ಮಟ್ಟದ ಕ್ವಾಂಟಿಟೀಸ್ ಬೈ ಮಾಡೋದು ಸೇಮ್ ಸ್ಟಾಕ್ ಅನ್ನ. ಒಟ್ನಲ್ಲಿ ಆ ಸ್ಟಾಕ್ ಮೇಲೆ ಹೋಗೋ ತನಕ ಬೈ ಮಾಡ್ತಾ ಇರೋದು. ಆಮೇಲೆ ಅಲ್ಲಿ ರಿಸಲ್ಟ್ ಏನಾಗುತ್ತೆ, ಅವರ ಫ್ಯೂಚರ್ ಕಾಂಟ್ರಾಕ್ಟ್ ಏನಿತ್ತು ಸ್ಟಾಕ್ ಅಪ್ ಆಯ್ತು, ಅವರ ಲಾಟ್ ಕೂಡ ಇದ್ದಿದ್ದು ಅಪ್ ಆಗುತ್ತೆ ಅಂತಾನೆ ಕಾಂಟ್ರಾಕ್ಟ್ ಅನ್ನ ತಗೊಂಡಿದ್ದು. ಹಾಗಾಗಿ ಅಲ್ಲೂ ಪ್ರಾಫಿಟ್ ಆಗುತ್ತೆ. ಆನಂತರ ಈ ಬೈ ಮಾಡಿರುವಂತ ಕ್ವಾಂಟಿಟೀಸ್ ಅನ್ನ ಆಮೇಲೆ ಸೆಲ್ ಮಾಡೋದು. ಅದು ನೆಕ್ಸ್ಟ್ ಡೇ ಆಗ್ಬೋದು ಅಥವಾ ಅವತ್ತೇ ಆಗ್ಬೋದು ಅಥವಾ ಬೇರೆ ದಿನ ಆಗ್ಬೋದು. ಬಟ್ ಇಲ್ಲಿ ರಿಸ್ಕ್ ಇರುತ್ತೆ, ಇನ್ ಕೇಸ್ ನೆಕ್ಸ್ಟ್ ಡೇ ಮಾರ್ಕೆಟ್ ಏನಾದ್ರು ಡೌನ್ ಆದ್ರೆ ಅಥವಾ ಆ ಪರ್ಟಿಕ್ಯುಲರ್ ಸ್ಟಾಕ್ ಡೌನ್ ಆದ್ರೆ ಅಂತ. ಬಟ್ ಬಿಗ್ ಪ್ಲೇಯರ್ಸ್ ಗೆ ಅದನ್ನ ಸೆಲ್ ಮಾಡೋದೇನು ಕಷ್ಟ ಅಲ್ಲ. ಯಾಕಂದ್ರೆ ಸ್ಟಾಕ್ ಅನ್ನ ಬೇಕಂತಾನೆ ಮೇಲ್ಗಡೆ ತಗೊಂಡೋಗಿದ್ದಾರೆ ಅಂತಂದ್ರೆ ಇನ್ನೊಂದಿನ ಕೂಡ ಬೇಕಂತಾನೆ ಮೇಲ್ಗಡೆ ತಗೊಂಡೋಗಿ ಸೆಲ್ ಮಾಡುವಂತ ಕೆಪಾಸಿಟಿ ಇದ್ರೆ ಮಾತ್ರ ಈ ರೀತಿಯಾಗಿ ಆಟ ಆಡಕ್ಕಾಗೋದು, ಇಲ್ಲ ಅಂದ್ರೆ ಆಗೋದಿಲ್ಲ. ಸೊ ಈ ರೀತಿಯ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನುವಂತ ಆರೋಪಗಳು ಈಗ ಈ ಜೇನ್ ಸ್ಟ್ರೀಟ್ ನ ಮೇಲೆ ಬರ್ತಾ ಇದೆ. ಇದು ನಿಜಾನ ಅಲ್ವಾ ಅನ್ನೋದು ಸೆಬಿಯ ಇನ್ವೆಸ್ಟಿಗೇಷನ್ ನ ನಂತರನೇ ನಮ್ಗೆ ಗೊತ್ತಾಗೋದು. ಇನ್ ಕೇಸ್ ಏನಾದ್ರೂ ಇದು ಸಾಬೀತಾದ್ರೆ ಆಬ್ವಿಯಸ್ಲಿ ಈ ಕಂಪನಿಯಿಂದ ಮಾರ್ಕೆಟ್ ನಿಂದ ಬ್ಯಾನ್ ಮಾಡುವಂತ ಚಾನ್ಸಸ್ ಇರುತ್ತೆ. ಈ ಕಂಪನಿ 2020 ಇಂಡಿಯಾದಲ್ಲಿ ಕೆಲಸ ಮಾಡ್ತಾ ನೋಡಬಹುದು. ಎಸ್ಪೆಷಲಿ 2024 ಥ್ರೂ ಔಟ್ ದ ವರ್ಲ್ಡ್ ಕಂಪನಿ $20.5 ಬಿಲಿಯನ್ ಅರ್ನ್ ಮಾಡಿದೆ ಟ್ರೇಡಿಂಗ್ ನ ಮೂಲಕ. ಬಿಗ್ ಪ್ರಾಫಿಟ್ ಅನ್ನ ಅರ್ನ್ ಮಾಡಿದೆ ಅಂತ ಹೇಳ್ಬೋದು. ಜೊತೆ ಕಂಪನಿಯ ಇಂಡಿಯಾ ಆಪರೇಷನ್ಸ್ ಇಂದಾನೆ 20,000 ಕೋಟಿಯನ್ನು ಅರ್ನ್ ಮಾಡಿದೆ. ತುಂಬಾ ದೊಡ್ಡ ಮಟ್ಟದ ಲಾಭವನ್ನ ಮಾಡಿದೆ. ಎಷ್ಟು ಜನ ರಿಟೇಲ್ ಟ್ರೇಡರ್ಸ್ ಅಥವಾ ನಿಮ್ಮಂತ ಸಣ್ಣ ಟ್ರೇಡರ್ಸ್ ಹಣವನ್ನ ಕಳ್ಕೊಂಡಿರ್ಬೋದು ನೋಡಿ. 20,000 ಕೋಟಿಯನ್ನ ಅರ್ನ್ ಮಾಡುತ್ತೆ ಟ್ರೇಡಿಂಗ್ ನ ಮೂಲಕ ಅಂತಂದ್ರೆ ಅದು 2024 ಕಂಪನಿಯ ಟೋಟಲ್ ರೆವಿನ್ಯೂ, ಇದು ಖರ್ಚುಗಳನ್ನ ಬಿಟ್ಟು ರೆವಿನ್ಯೂ. ಈ ರೀತಿಯ ಮ್ಯಾನಿಪ್ಯುಲೇಷನ್ ನಡೆದಿದೆ ಅನ್ನುವಂತ ಸುದ್ದಿ ಈ ರಿಪೋರ್ಟ್ ನ ಮೂಲಕ ಬಂದಿದೆ. ನೋಡೋಣ ಸೆಬಿ ಇದರಲ್ಲಿ ಏನಾದ್ರೂ ಸತ್ಯಾಂಶವನ್ನ ಕಂಡುಹಿಡಿಯುತ್ತಾ ಅಂತ. ಖಂಡಿತ ಇವರು ಈ ರೀತಿಯಾಗಿ ಮಾಡಿದ್ರೆ ಅದು ತಪ್ಪೆ. ಯಾಕೆಂತಂದ್ರೆ ಎಷ್ಟೋ ಜನ ಸಣ್ಣ ಟ್ರೇಡರ್ಸ್ ಅನ್ನ ಈ ರೀತಿಯ ಬ್ಯಾಡ್ ಪ್ರಾಕ್ಟೀಸಸ್ ಮುಳುಗಿಸಿರುತ್ತೆ. ನಾನಂತೂ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಟ್ರೇಡಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಅದು ಅಷ್ಟು ಈಸಿ ಅಲ್ಲ. 98-99% ಆಫ್ ದ ಟ್ರೇಡರ್ಸ್ ಲಾಸ್ ಮಾಡ್ಕೊಳ್ತಿದ್ದಾರೆ, ಯಾರೋ 1 or 2% ಅರ್ನ್ ಮಾಡ್ತಿದ್ದಾರೆ. ಹಾಗಾಗಿ ಟ್ರೇಡಿಂಗ್ ಕಡೆ ಹೆಚ್ಚು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಅಂತ ಹೇಳ್ತಾ ಇರ್ತೀನಿ. ಬಟ್ ತುಂಬಾ ಜನರಿಗೆ ಟ್ರೇಡಿಂಗ್ ಯಾಕೆ ಇಷ್ಟ ಆಗುತ್ತೆ ಅಂತಂದ್ರೆ ಇಮಿಡಿಯೇಟ್ಲಿ ದುಡ್ಡು ಬರುತ್ತೆ, ಬೇಗ ಶ್ರೀಮಂತರಾಗಬಹುದು, ಇದೇ ಅವರ ಟಾರ್ಗೆಟ್ ಆಗಿರುತ್ತೆ. ಜೊತೆಗೆ ನೆಕ್ಸ್ಟ್ 1 year ಅಲ್ಲಿ ನಾನು ಇಷ್ಟು ಲಕ್ಷ ಅಥವಾ ಇಷ್ಟು ಕೋಟಿಯನ್ನ ಅರ್ನ್ ಮಾಡಬೇಕು, ಈ ರೀತಿಯ ಟಾರ್ಗೆಟ್ಸ್. ಜೊತೆಗೆ ಅವ್ರಿಗೆ ಕೆಲವರಿಗೆ ದೊಡ್ಡ ದೊಡ್ಡ ಟ್ರೇಡರ್ಸ್ ಇನ್ಸ್ಪಿರೇಷನ್ ಆಗಿಬಿಟ್ಟಿರ್ತಾರೆ. ಆದ್ರೆ ಯಾರೋ ಒಬ್ರು ಟ್ರೇಡರ್ ಒಳ್ಳೆ ಲಾಭವನ್ನ ಮಾಡ್ತಿದ್ದಾರೆ ಅಂದ್ರೆ ಅದೇ ಸ್ಟ್ರಾಟಜಿನ ನೀವು ಬಳಸಿದ್ರು ಟೈಮ್ಸ್ ಲಾಭ ಮಾಡ್ಕೊಳ್ಳುವಂತ ಚಾನ್ಸಸ್ ತುಂಬಾ ಕಡಿಮೆ. ಟ್ರೇಡರ್ಸ್ ಸ್ಟ್ರಾಟಜಿಗಿಂತ ಸೈಕಾಲಜಿ ಮೇಲೂ ಕೂಡ ಒತ್ತು ಕೊಡಬೇಕಾಗುತ್ತೆ. ಹಣ ಅಂದಾಗ ನಮ್ಮ ಮೈಂಡ್ ತುಂಬಾನೇ ಫ್ಲಕ್ಚುಯೇಟ್ ಆಗುತ್ತೆ, ಅಷ್ಟು ಈಸಿ ಅಲ್ಲ ಟ್ರೇಡಿಂಗ್ ಮಾಡೋದು. ಹಾಗಾಗಿ ನಾನಂತೂ ಅವಾಯ್ಡ್ ಮಾಡಿ ಅಂತಾನೆ ಹೇಳ್ತೀನಿ. ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿ. ನಿಮ್ಗೆ 1,000 ಸಾಧ್ಯನೋ, 5,000 ಸಾಧ್ಯನೋ, 10,000 ಸಾಧ್ಯನೋ ಗೊತ್ತಿಲ್ಲ, ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಹೋಗಿ. ಖಂಡಿತ ನಿಮ್ಗೆ 5 years, 10 years, 15 years ಈ ರೀತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಾಗ ತುಂಬಾ ಒಳ್ಳೆ ಲಾಭ ಆಗುತ್ತೆ. ಜೊತೆಗೆ ನಿಮ್ಗೆ ಒಳ್ಳೆ ವೆಲ್ತ್ ಕೂಡ ಕ್ರಿಯೇಟ್ ಆಗುತ್ತೆ ಲಾಂಗ್ ಟರ್ಮ್ ಅಲ್ಲಿ. ಶಾರ್ಟ್ ಟರ್ಮ್ ಅಲ್ಲಿ ನಾವು ಆಸೆ ಪಟ್ಟು ಹೋದ್ರೆ ಈ ರೀತಿಯ ಬಿಗ್ ಪ್ಲೇಯರ್ಸ್ ನಮ್ಮನ್ನ ಮುಳುಗಿಸ್ತಾರೆ. ಇದು ನಿಜಾನ ಸುಳ್ಳೋ ಗೊತ್ತಿಲ್ಲ. ಒನ್ಸ್ ಸೆಬಿ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದ್ಮೇಲೆ ನಮಗೆ ಗೊತ್ತಾಗುತ್ತೆ ಪ್ರಾಪರ್ ಆಗಿ. ಬಟ್ ಇಂಡೆಕ್ಸ್ ಲೆವೆಲ್ ಅಲ್ಲಿ ಯಾವ ರೀತಿ ಆಟಗಳನ್ನ ಆಡಿರ್ಬೋದು ಅನ್ನೋದನ್ನ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬಹುದು. ಇನ್ಸ್ಟಿಟ್ಯೂಷನ್ಸ್ ಹೇಗೆ ಬೇಕಾದ್ರೂ ಆಡುವಂತ ಕೆಪಾಸಿಟಿಯನ್ನ ಹೊಂದಿರ್ತವೆ. ಸಮುದ್ರದಲ್ಲಿರುವಂತ ತಿಮಿಂಗಿಲಗಳು, ನಾವು ಒಂದು ಸಣ್ಣ ಮೀನು, ನಮ್ಮನ್ನ ಈಸಿಯಾಗಿ ನುಂಗಾಕ್ತವೆ. ನೋಡೋಣ ಸೆಬಿಯಿಂದ ಯಾವ ರೀತಿಯ ಔಟ್ಕಮ್ ಬರುತ್ತೆ ಅಂತ. ಸರಿಗಳೇ, ಹಾಗೆ ಇಲ್ಲಿ ಇನ್ವೆಸ್ಟರ್ಸ್ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಶಾರ್ಟ್ ಟರ್ಮ್ ಟ್ರೇಡರ್ಸ್ ಅಷ್ಟೇ
ವರಿ ಮಾಡ್ಕೊಳ್ಬೇಕು ಟ್ರೇಡರ್ಸ್ ಅಂಡ್ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್. ಯಾಕಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಕಂಪನಿಗಳು ಪರ್ಫಾರ್ಮೆನ್ಸ್ ಅನ್ನ ಮಾಡೋದು ಕಂಪನಿಗಳ ಬಿಸ್ನೆಸ್ ಪರ್ಫಾರ್ಮೆನ್ಸ್ ನ ಮೇಲೆ. ಕಂಪನಿ ಬಿಸ್ನೆಸ್ ಚೆನ್ನಾಗಿತ್ತಾ ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ. ಬಿಸ್ನೆಸ್ ಚೆನ್ನಾಗಿಲ್ವಾ ಸ್ಟಾಕ್ ಬಿದ್ದೋಗುತ್ತೆ. ಆದ್ರೆ ಡಿರೈವೇಟಿವ್ಸ್ ಹಾಗೂ ಕ್ಯಾಶ್ ಸೆಗ್ಮೆಂಟ್ ಅಲ್ಲಿ ಇಂಟ್ರಾಡೇ ಟ್ರೇಡ್ ಮಾಡ್ತೀವಿ ಅಂತಂದ್ರೆ ಅದು ಇವತ್ತಿಗೆ ಅಷ್ಟೇ ಸೀಮಿತ. ಬಿಸ್ನೆಸ್ಗೂ ಅದಕ್ಕೂ ಸಂಬಂಧನೇ ಇಲ್ಲ. ನ್ಯೂಸ್ ಬಂತ ಸ್ಟಾಕ್ ಅಪ್ ಆಗ್ಬೋದು, ಪಾಸಿಟಿವ್ ಆದ್ರೆ, ನೆಗೆಟಿವ್ ಆದ್ರೆ ಡೌನ್ ಆಗ್ಬೋದು. ಅದ್ರ ಬೇಸಿಸ್ ಮೇಲೆ ಹಾಗೂ ಚಾರ್ಟ್ ಪ್ಯಾಟರ್ನ್ಸ್ ಮೇಲೆ ಟ್ರೇಡಿಂಗ್ ನಡೆಯುತ್ತೆ ಅಷ್ಟೇ. ಇನ್ವೆಸ್ಟರ್ಸ್ಗೆ ಇಂಪಾರ್ಟೆಂಟ್ ಲಾಂಗ್ ಟರ್ಮ್ ಗ್ರೋತ್. ಕಂಪನಿ ಒಳ್ಳೆ ಬಿಸ್ನೆಸ್ ಮಾಡ್ತಾ ಇದೆಯಾ, ದೆನ್ ಗೋ ಫಾರ್ ಇಟ್ ಅಂಡ್ ಹೋಲ್ಡ್ ಫಾರ್ ಲಾಂಗ್ ಟರ್ಮ್, ಅಷ್ಟೇ ಸಿಂಪಲ್. ಬಟ್ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಅಂಡ್ ಟ್ರೇಡರ್ಸ್ ಈ ರೀತಿಯ ಜಾಲಗಳಿಗೆ ಬಲಿ ಆಗ್ತಾ ಇರ್ತಾರೆ. ಸರಿ ಗೆಳೆಯರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.